ಇದು ನೋಡಿ, ನಾವು ಕಂದಬೇಳೆ ಪಚಡಿ ಅಂತೀವಿ. ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಹಾಕಿ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ. ಇಲ್ಲೇ ಮೆಂತ್ಯ ಕಾಳು ಹಾಕ್ಕೋಬೇಕು, ಮರ್ತೋಗಿದ್ದೀನಿ ನಾನು. ಆಮೇಲೆ ಫ್ರೈ ಮಾಡಿ ಹಾಕ್ತೀನಿ. ನೀವು ಒಗ್ಗರಣೆಯಲ್ಲಿ ಹಾಕ್ಕೊಂಬಿಡಿ. ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಸಣ್ಣದು ದೊಡ್ಡದು ಎರಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕಿ, ಕರಿಬೇವು ಇಷ್ಟು ಹಾಕಿ ಫ್ರೈ ಮಾಡಿಬಿಟ್ಟು ತೊಗರಿಬೇಳೆ ಜಾಸ್ತಿ ಹಾಕಿ, ಕಡಲೆಬೇಳೆ 1 ಸ್ಪೂನು, ಹೆಸರುಬೇಳೆ 1 ಸ್ಪೂನ್ ಹಾಕಿ. ತುಂಬ ರುಚಿ ಬರುತ್ತೆ. ಸ್ವಲ್ಪ ದಪ್ಪ ಆಗುತ್ತೆ, ರುಚಿನೂ ಬರುತ್ತೆ. 1-2 ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ. ಒಂದು ಸ್ವಲ್ಪ ನೀರು, ಸ್ವಲ್ಪ ಗಟ್ಟಿನೇ ಇರಬೇಕು ಈ ಸಾರು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. 2 ವಿಸಿಲ್ ಹಾಕ್ಸಿ. ನಾನು ನೆನೆಸಿದ್ದೀನಿ, ಆದ್ದರಿಂದ 2 ಹಾಕ್ತಾಯಿದ್ದೀನಿ. ನೀವು 3 ವಿಸಿಲ್ ಹಾಕ್ಸಿ. ಈ ಥರ ಬೆಂದಾದ್ಮೇಲೆ ನಾವು ಬೆಲ್ಲ ಹಾಕ್ತೀವಿ. ಇಷ್ಟ ಆಗೋರು ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಇವಾಗ ಹುಣಸೆ ಹುಳಿ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ನೋಡಿ. ಇದು ತುಂಬ ಜನ ಮಾಡ್ತೀರಾ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ನೋಡಿ, ಕಾಳು ಮೆಣಸು ಒಂದು 10-20 ಕುಟ್ಬಿಟ್ಟು ಹಾಕಿ. ಈ ಥರ ಇದಾಗೇ ಇರಬೇಕು, ರಫ್ ಆಗಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಅನ್ನದ ಮೇಲೆ ತುಪ್ಪ ಹಾಕಿ ದೊಡ್ಡ ತುತ್ತು ಮಾಡಿ ಬಾಯಿಗಿಡಿ, ಅಷ್ಟು ಚೆನ್ನಾಗಿರುತ್ತೆ. ಏನಾದ್ರು ಒಂದು ಬೆಂಡೆಕಾಯಿ ಆಲೂ ಫ್ರೈ ಇಟ್ಕೊಂಡು ತಿನ್ನಿ.